ನಮಸ್ಕಾರ ಸ್ನೇಹಿತರೆ, ವರ್ಷ ಖುಷಿ ಕುಕಿಂಗ್ ಲಾಗ್ಸ್ಗೆ ಸ್ವಾಗತ. ಇವತ್ತು ಮಾಡ್ತಾ ಇರ್ತಕ್ಕಂಥ ರೆಸಿಪಿ ಬಂದು ಫಿಶ್ ಸಾಂಬಾರ್. ತುಂಬ ಅಂದರೆ ತುಂಬ ಈಸಿ ಸ್ಟೆಪ್ಸಲ್ಲಿ ಈ ಮೀನು ಸಾರನ್ನ ಹೇಗೆ ಮಾಡೋದು ಅಂತ ಇವತ್ತು ನೋಡ್ಕೊಬಿಡೋಣ. ಮೊದಲಿಗೆ ನಾವು ಇಲ್ಲಿ ಮೀನಿನ ಸಾರಿಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಈಗ 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಪ್ಯಾನ್ಗೆ, ನಾನು ಹುರ್ಕೊಳ್ಳೋದಕ್ಕೆಲ್ಲನೂ. 1 ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮೀನಿನ ಸಾರಿಗೆ ಬೆಳ್ಳುಳ್ಳಿ ತುಂಬ ಇಂಪಾರ್ಟೆಂಟು. ಸೊ ನಾನು 2 ಕಾಯಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡು ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 3 ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಒಂದು ಅರ್ಧ ಇಂಚಷ್ಟು ಚಕ್ಕೆ, 2 ಲವಂಗ, ಹಾಗೆ 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಸ್ವಲ್ಪ ಕಡಿಮೆನೇ ಇರಲಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಮೆಣಸನ್ನ ಹಾಕ್ಕೊಳ್ಳಿ. ನಂದಿಲ್ಲಿ ಸ್ಪೂನ್ ಚಿಕ್ಕದು, ಹಾಗಾಗಿ ನಾನು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಗಸಗಸೆ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಮಸಾಲೆನೂ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಆಗಲೇ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಒಂದು 1/2 ಟೇಬಲ್ ಸ್ಪೂನಷ್ಟು ಜೀರಿಗೆನ ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಇದಕ್ಕೆ 1 ತೆಂಗಿನಕಾಯಲ್ಲಿ 1/4 ಭಾಗದಷ್ಟು, ಫಾರ್ ಎಕ್ಸಾಂಪಲ್ ಒಂದು ಇಡಿಯಷ್ಟು ಕೊಬ್ಬರಿನ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ಳಿ. ನಾನು ಚಿಕ್ಕ ಸ್ಪೂನ್ ಇರೋದಕ್ಕೆ ನಾನು 2 ಟೈಮ್ಸ್ ಹಾಕ್ತಾ ಇದ್ದೀನಿ. ಸೊ ಈಗೆಲ್ಲ ಹಾಕ್ಕೊಂಡಿದ್ದೀವಿ. ಒಂದು 2 ಮಿನಿಟ್ಸ್ ಹೀಗೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀವಿ ಅಂದರೆ ಮಸಾಲೆ ರೆಡಿ ಆಗುತ್ತೆ. ಸೊ ಈಗ ನೀವೇ ನೋಡ್ತಿರ್ಬೋದು, ಈಗ ಚೆನ್ನಾಗಿ ಬೆಂದಿದೆ. ನಾನು ಇದನ್ನೆಲ್ಲನೂ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಮಸಾಲೆ ಏನು ರೆಡಿ ಮಾಡಿದ್ದೀನಿ ಇದು ಅರ್ಧ kg ಮೀನಿಗೆ ಮಾತ್ರನೇ. ಹಾಗೆ ಇದಕ್ಕೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಇದನ್ನು ತರಿಯಾಗಿ ರುಬ್ಕೊಂಡ್ರೆ ಆಯಿತು. ನೋಡಿ, ನೀವೇ ಈಗ ನಾನು ಜಾಸ್ತಿ ಪೇಸ್ಟಾಗೂ ಮಾಡ್ಕೊಂಡಿಲ್ಲ, ಎಷ್ಟು ಹದವಾಗಿ ರುಬ್ಕೊಂಡಿದ್ದೀನಿ, ಇದೇ ಥರ ಮಾಡ್ಕೊಳ್ಳಿ. ಹಾಗೆ ಒಂದು ನಿಂಬೆಹಣ್ಣು ಸೈಜ್ ಅಷ್ಟು ಹುಣಸೆ ಹಣ್ಣನ್ನ ತೊಗೊಂಡು ಚೆನ್ನಾಗಿ ತೊಳೆದು ನೆನೆಸಿ ಸೈಡ್ ಇಟ್ಕೊಳ್ಬಿಡಿ. ಹಾಗೆ ಈಗ ನಾವು ಸಾಂಬಾರನ್ನ ರೆಡಿ ಮಾಡ್ಕೊಬಿಡೋಣ. ನಾನು 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದ ತಕ್ಷಣ ಸಾಸಿವೆನ ಕೂಡ ಹಾಕ್ಕೊಂಡು ಸ್ವಲ್ಪ ಹಿಂಗನ್ನ ಹಾಕ್ಕೊಂಡು ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕರಿಬೇವು ಕೂಡ ಚೆನ್ನಾಗಿ ಸಿಡಿದ ಮೇಲಕ್ಕೆ ಇದಕ್ಕೆ ಅರ್ಧ ಟೊಮೊಟೊನ ಸಣ್ಣದಾಗಿ ಹಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಇಷ್ಟನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ಮೇಲಕ್ಕೆ ಇದಕ್ಕೆ ನಾನು ಏನು ಮಸಾಲೆ ರುಬ್ಬಿಟ್ಕೊಂಡಿದ್ದೆ ಆ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ ಮಸಾಲೆನೂ ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಒಂದು 1 ಮಿನಿಟ್ ಇಲ್ಲ 2 ಮಿನಿಟ್ಸ್ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗ ಅದು ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಫ್ರೈ ಆದಮೇಲಕ್ಕೆ ಇದಕ್ಕೆ ನಿಮಗೆ ವಾಟರ್ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಮೀನಿನ ಸಾರಿಗೆ ವಾಟರ್ ಕೂಡ ಜಾಸ್ತಿ ಹಾಕಬಾರ್ದು, ಯಾಕೆಂದರೆ ಮೀನು ಹಾಕಿದ ಮೇಲೆ ಕೂಡ ಮೀನಲ್ಲಿ ಕೂಡ ನೀರು ಬಿಟ್ಕೊಡುತ್ತೆ. ಹಾಗಾಗಿ ಇನ್ನೂ ಸ್ವಲ್ಪ ನೀರಾಗುತ್ತೆ ಸಾರು. ಹಾಗಾಗಿ ಹದವಾಗಿರಬೇಕು ಸಾಂಬಾರು, ಗಟ್ಟಿನೂ ಅಲ್ಲ ಅಥವಾ ತೆಳುವು ಅನ್ನೋ ಥರ ಸಾಂಬಾರು ಇದ್ದಾಗ ಅದು ಕರೆಕ್ಟಾಗಿರುತ್ತೆ. ಇದಕ್ಕೆ ವಾಟರ್ನ ಆ್ಯಡ್ ಮಾಡಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ನೀವು ಆ್ಯಡ್ ಮಾಡಿಕೊಂಡು ಹಾಗೆ ನಾವು ಏನು ನೆನೆಸಿ ಇಟ್ಕೊಂಡಿದ್ವಿ ಹುಣಸೆ ಹಣ್ಣನ್ನು ಅದರ ರಸನ ಕೂಡ ಕ್ಲೀನಾಗಿ ಆ್ಯಡ್ ಮಾಡ್ಕೋಬೇಕು. ಮಸಾಲೆ, ನೀರು, ಉಪ್ಪು, ಹುಳಿ ಇದೆಲ್ಲ ಆ್ಯಡ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಬಿಟ್ಬಿಡಬೇಕು. ಸಾಂಬಾರು ಚೆನ್ನಾಗಿ ಕುದಿ ಬಂದಮೇಲಕ್ಕೆ ಹಸಿ ವಾಸನೆ ಎಲ್ಲ ಹೋಗಿದೆ ಅಂತ ಅನಿಸಿದಾಗೆ ಮೀನು ಆ್ಯಡ್ ಮಾಡಬೇಕು. ಇಲ್ಲಾಂದರೆ ಸಾಂಬಾರು ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ, ಹಸಿಯಾಗಿರುತ್ತೆ. ನೋಡಿ, ಚೆನ್ನಾಗಿ ಕುದಿ ಬಂದಾದ್ಮೇಲಕ್ಕೆ ನಾನು ಫಿಶ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ. ಹಾಗೆ ನೀವು ಫಿಶ್ನ ಆ್ಯಡ್ ಮಾಡೋಕ್ಕೆ ಮುಂಚೆ ಉಪ್ಪು, ಖಾರ, ಹುಳಿ ಈ 3 ಸ್ಟ್ರಾಂಗ್ ಆಗಿದೆಯಾ ಅಂತ ಒಂದ್ಸಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾಕೆಂದರೆ ನಾನು ಮೊದಲೇ ಹೇಳಿದೆ, ಫಿಶ್ ಹಾಕಿದ್ಮೇಲೆ ಸ್ವಲ್ಪ ನೀರು ಬಿಟ್ಕೊಳುತ್ತೆ, ಆಗ ಉಪ್ಪು, ಖಾರ, ಹುಳಿ ಅನ್ನೋದು ಕಡಿಮೆ ಆಗುತ್ತೆ. ಅದಾದಮೇಲೆ ನೀವು ಫಿಶ್ ಹಾಕಿದ್ಮೇಲೆ ನಾನು ಉಪ್ಪು, ಖಾರ, ಹುಳಿ ಹಾಕಿ ಕಾಯಿಸ್ತೀನಿ ಅಂದರೆ ಫಿಶ್ ಎಲ್ಲ ನುಣ್ಣಗಾಗ್ಬಿಡುತ್ತೆ. ಸೊ ಮುಂಚೆನೇ ಎಲ್ಲ ನೋಡಿಕೊಂಡು ನೀವು ಫಿಶ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ ನನ್ನದು ಫಿಶ್ ಎಲ್ಲ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 5 ಮಿನಿಟ್ಸ್ ಕರೆಕ್ಟಾಗಿ 5 ಮಿನಿಟ್ಸ್ ಟೈಮ್ ನೋಡಿಕೊಂಡು ನಾನು ಲಿಡ್ನ ಕ್ಲೋಸ್ ಮಾಡಿ ಓಪನ್ ಮಾಡ್ತಾಯಿದ್ದೀನಿ. ಅಷ್ಟೇ ಕಣ್ರಿ, ತುಂಬ ಈಸಿಯಾಗಿ ರೆಸಿಪಿನ ಮಾಡ್ಬೋದು. ಸಿಂಪಲ್ ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ದೀರಾ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಫಿಶ್ ಸಾಂಬಾರ್. ತುಂಬ ಊಟ ಮಾಡ್ಬೋದು. ಮತ್ತು ಇನ್ಯಾಕೆ ಈ ರೆಸಿಪಿನ ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ ಟೇಸ್ಟ್ ಹೇಗಿತ್ತು ಅಂತ. ಹಾಗೆ ಲೈಕ್, ಶೇರ್ ಕೂಡ ಮಾಡಿಬಿಟ್ಟು ಹೋಗಿ. ಹಾಗೆ 1 ನಿಮಿಷ ವರ್ಷ ಖುಷಿ ಕುಕಿಂಗ್ ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು.